ಅಯ್ಯೋ ಇವತ್ತು ರಾಣಿ ಬೇರೆ ಇಲ್ಲ, ಅವ್ರ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೋದ್ಲು. ಮನೆ ಕೆಲಸ ಎಲ್ಲ ಹಂಗೆ ಬಿದ್ದೈತಲ್ಲಪ್ಪ, ಯಾರು ಮಾಡೋರು? ಈ ಹಾಳು ನವ್ಯ ಎಲ್ಲೋದ್ಲು? ರೂಮಿಂದ ಆಚೆ ಕಡ್ತಿಲ್ವಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇಂಥ ಹೆಣ್ಮಕ್ಳು ಇದ್ಬಿಟ್ರೆ ಮನೆ ಉದ್ಧಾರ. ಥೂ ನವ್ಯ, ಓಯ್ ನವ್ಯ, ಏನು ಮಾಡ್ತಾ ಇದ್ದಿಲ್ಲ ರೂಮಲ್ಲಿ ಸೇರ್ಕೊಂಡು? ಅಯ್ಯೋ ಸರಿ ಬಿಡು. ಅಲ್ಲ ಕಣ್ಲೆ, ರೂಮಲ್ಲಿ ಸೇರ್ಕೊಂಡು ಅದು ಯಾವ ಹಾಡೋದು? ಚೀಚಿ ಚೀಚಿ ಅನ್ಕೊಂಡು ಅದು ಏನು ಕೇಳ್ತಾ ಕೂತಿದ್ದೆ? ಅಜ್ಜಿ ಸಾಂಗ್ ಕೇಳ್ತಾ ಇದ್ದೆ. ಚೀಚಿ ಚೀಚಿ ಅಲ್ಲ ಅಜ್ಜಿ, ಅದು ಸಾಂಗ್ ಅಜ್ಜಿ. ಅಂದರೆ ಹಾಡೋದು ಅದು ಯಾವ ಥರ ಗೊತ್ತಾ? ಚೀಚಿ ಚೀರ ರುಣಿ ಚೀ, ಚೀಚಿ ಚೀರ ರುಣಿ ಚೀರ ಚೀರ ಚೀ ಅಂತ ಅಜ್ಜಿ. ಒಳ್ಳೆ ಚೀಚಿ ಚೀ ಅಂತ ಹೇಳ್ತಿದ್ದೀರಲ್ಲ, ಏನ ಹಾಡೋದು? ಅಯ್ಯೋ ನೀನು ಹಾಡ್ಗಿರ್ಲಿ ನನ್ನ ಕಣೆ. ರೂಮೊಳಗೆ ಸೇರ್ಕೊಂಡು ಇಷ್ಟೊತ್ತಾದ್ರೂ ಕಡ್ದಿಲ್ವಲ್ಲ ನೀನು? ಮನೆ ಕೆಲಸ ಯಾರು ಮಾಡೋರು? ನಿಮ್ಮವ್ವ ಅಮ್ಮನ ಮನೆಗೆ ಹೋಗಿಲ್ವಾ? ಗೊತ್ತು ತಾನೆ ನಿನಗೆ? ಏನಾರು ಮಾಡೋದ ಬಿಡೋದ ಅನ್ನೋದು ಬಿಟ್ಬಿಟ್ಟು ರೂಮ ಸೇರ್ಕೊಂಡು ಚೀಚಿ ಚೀಚಿ ಅನ್ಕೊಂಡು ಕೂತಿದೆಯಲ್ಲ, ಮನೆ ಕೆಲಸ ಯಾವಾಗ ಮಾಡೋಳು? ಮನೆ ಕೆಲಸನ ಅಜ್ಜಿ ಏನು ಹೇಳ್ತಿದ್ದೀರಾ? ನನ್ಗೇನು ಕೆಲಸನ ಗೊತ್ತಿಲ್ಲ ಅಜ್ಜಿ. ಅಮ್ಮ ಎಲ್ಲ ಮಾಡಿಟ್ಟು ಹೋಗಿರ್ತೀನಿ ಅಂತ ಹೇಳಿದ್ರಲ್ಲ ನನ್ನ ಹತ್ರ, ಮಾಡಿಟ್ಟಿಲ್ವಾ? ಮಾಡಿಟ್ಟವಳೆ ಅಲ್ಲ, ಒತ್ತರಲ್ಲೇ ಹೋಗಿರೋದವಳು. ಅವಳು ಒತ್ತರೆ ಮಾಡಿರ್ತಲ್ಲ, ಹಂಗೆ ಬಿದ್ದಿರ್ತದೆ ಶೋತ್ಕಂಟ. ಹಾಂ, ಬೇರೆ ಏನು ಕೆಲಸ ಇರೋದಿಲ್ಲ ಮನೇಲಿ. ಬೆಳಿಗ್ಗೆ ಮಧ್ಯಾಹ್ನ ತಿಂದಿದೆಯಲ್ಲ, ಅವೆಲ್ಲ ಯಾರು ತೊಳೆದು ಮಾಡಿದ್ರು? ಪಾತ್ರೆ ತೊಳೆ ನಡಿ. ಓ ಕುಂತವಳೆಯಲ್ಲಿ ಕುಣ್ಕೊಂಡು ನಡಿ ನಡಿ ಪಾತ್ರೆ ತೊಳೆ. ಅಜ್ಜಿ ದಿಸ್ ಇಸ್ ಟೂ ಮಚ್ ಅಜ್ಜಿ. ನೋಡಜ್ಜಿ, ನಂಗೇನು ಮಾಡೋಕ್ಕೆ ಬರಲ್ಲ ಅಜ್ಜಿ. ಯಾಕೆ ಈ ಥರ ಹಿಂಸೆ ಕೊಡ್ತಿದ್ದೀರಾ? ಈಗ ತಾನೇ ಓದ್ ಮುಗಿಸಿ ಬಂದಿದ್ದೀನಿ, ಮನೇಲಿ ಒಂದು ದಿನ ಆರಾಮಾಗಿರೋಣ ಅಂತ. ಒಂದು ನಿಮಿಷನೂ ಇರೋಕ್ಕೆ ಬಿಡ್ತಾ ಇಲ್ವಲ್ಲ ನೀವು? ನೋಡಜ್ಜಿ, ನಂಗೇನು ಮಾಡೋಕ್ಕೆ ಬರಲ್ಲ, ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಏನ ತಲೆ ತಿಂತದ? ಈಗ ನಿಮ್ಮವ್ವ ಕಲ್ಸಿರೋದು ನಿನಗೆ? ಹಾಂ, ಅವಳು ಎಲ್ಲ ಮಾಡ್ತಾಳಲ್ಲ, ಮಗಳು ಹೇಳ್ಕೊಡ್ಬೇಕು ಅನ್ನೋ ಜ್ಞಾನ ಬೇಡವಾ ಅವಳಿಗೆ? ಓ ಸರಿ ಬಿಡು, ನೀನು ಕುಣ್ದಂಗೆ ಕುಣಿತಾವಳೆ ಅವಳು. ಏನಿದು ಬಟ್ಟೆ ನಿಂದು? ಇಂಥ ಬಟ್ಟೆ ಇಟ್ಕೊಂಡಾರ ಮನೇಲಿ? ಏನಾಗ ನೈಟ್ ಕಿಟ್ ಇಟ್ಕೊಳ್ತಾನೆ? ಓ ಮನೆ ಹೋಗೋರು ಬರೋರು ಇರ್ತಾರೆ, ಹಿಂಗೆ ಇಟ್ಕೊಂಡು ನಿಂತ್ಕೊ ನೀನು, ಮೈಯೆಲ್ಲ ಕಾಣಂಗೆ. ಹೋಗೋಗು, ಮೈ ತುಂಬ ಬಟ್ಟೆ ಇಕ್ಕೋ ಫಸ್ಟು. ಏನು ನೈಟಿನ? ನಾನು ನೈಟಿ ಹಾಕೋಬೇಕಾ? ಅಜ್ಜಿ ಇದು ಯಾವ ಕಾಲದಲ್ಲಿ ಇದ್ದೀರಾ ನೀವು? ಯಾಕೆ ಅಜ್ಜಿ ಹಿಂಗೆ ಆಡ್ತಿದ್ದೀರಾ ನೀವು? ನೀವು ಹಿಂಗೆಲ್ಲ ಆಡ್ತೀರಾ ಅಂದಿದ್ರೆ ನಾನು ಅಮ್ಮನ ಜೊತೆ ಅಜ್ಜಿ ಮನೆಗಾದರೂ ಹೋಗ್ತಿದ್ದೆ. ನೀವೇ ಕಳಿಸ್ಲಿಲ್ಲ ನನ್ನ, ಈ ಥರ ಹಿಂಸೆ ಕೊಡೋಕೆ ಇಳಿಸ್ಕೊಂಡ್ರೆ ನನ್ನ. ಅಜ್ಜಿ ನಂಗೆ ಏನು ಮಾಡೋಕ್ಕೆ ಬರಲ್ಲ ಅಜ್ಜಿ. ನಾನು ಊಟ ಮಾಡಿರೋ ತಟ್ಟೆ ಬೇಕಾದರೆ ನಾನು ತೊಳಿತೀನಿ ಅಷ್ಟೇ, ನಂಗೆ ಇನ್ನೇನು ಬರಲ್ಲ. ಏನ ನೀನು ತಿಂದ್ರೆ ತೊಳೆದೆ, ಮಿಕ್ತವೆ ಯಾರು ತೊಳೆದರು? ನೀನು ಏನಾದ್ರು ಮಾಡಿದ್ರೆ ತಾನೇ ಬರೋದು? ಏನು ಮಾಡ್ದಾನೆ ಬರೋದಿಲ್ಲ ಅಂದ್ರೆ ಬಂದದ ಅದೇ ಬಂದದ? ಹೋಗಿ ಮಾಡು, ಅಲ್ಲಿರೋ ಪಾತ್ರೆ ಇಡ್ತಿದ್ದೀನಿ, ಹೋಗಿ ಎಲ್ಲ ತೊಳೆ, ಅವಾಗ ಅದೇ ಬರ್ತದೆ. ಬರೋದಿಲ್ಲ ಅಂತ ಕೂತ್ಕೊಂಡ್ರೆ ಹೋದ್ಮನೇಲಿ ಹಿಂಗೆ ಆಡಿಯ ನೀನು? ಹೋಗು ಪಾತ್ರೆ ತೊಳೆ ಹೋಗು. ನನಗೆ ಇದೆಲ್ಲ ಹಿಂಸೆ ಕೊಡಬೇಡಿ ಅಜ್ಜಿ ನೀವು. ನನಗೇನು ಬರಲ್ಲ, ನಾನು ಯಾವ ಕೆಲಸನೂ ಮಾಡಲ್ಲ. ಅಮ್ಮಂಗೆ ಹೇಳ್ತೀನಿ ನಾನು ಫೋನ್ ಮಾಡಿ, ಅಜ್ಜಿ ನಂಗೆ ಈ ಥರ ಟಾರ್ಚರ್ ಕೊಡ್ತಿದ್ದಾರೆ ಅಂತ. ನಾನು ಈ ಥರ ಮಾಡಿದ್ರೆ ನೀವು ನನ್ನ ಅಜ್ಜಿ ಅಮ್ಮನ ಜೊತೆನೇ ಅಜ್ಜಿ ಮನೆಗೆ ಹೋಗ್ತಿರ್ಲಿಲ್ವಾ? ಯಾಕೆ ಉಳಿಸ್ಕೊಂಡ್ರಿ ನನ್ನ? ಈಗ ತಾನೇ ಎಲ್ಲ ಓದ್ ಮುಗಿಸ್ಕೊಂಡು ಆರಾಮಾಗಿ ಅಂದರೆ ಈ ಥರ ಆಡ್ತಿದ್ದೀರಲ್ಲ ಅಜ್ಜಿ. ಅಯ್ಯಯ್ಯ, ಏನು ಮಾಡಿದೆ ಅಂತ ಹಿಂಗೆ ಇರ್ತಾ ಇದ್ದೀನಿ ನೀನು? ಹಾಂ, ನಿಮ್ಮ ಅಮ್ಮಂಗೆ ಹೇಳ್ಬಿಟ್ರೆ? ನಿಮ್ಮ ಅಮ್ಮ ಎರಡು ಕೊಂಬಿದವ? ಏನು ಮಾಡ್ಯಾಳ ನನ್ಗಳು? ಭಂಗ ಮಾಡೋದು ಗಿರ್ತಾ ನಿಂತಿದೆಯಲ್ಲ ನೀನು, ಇಂಥ ಕಲ್ತಿರೋ ನೀನು? ಹೋಗು ಪಾತ್ರೆ ತೊಳೆ. ಅಂಕಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂತೇನೋ? ನೀನು ಆಡ್ತಾ ಗಿಡ್ಕೆಲ್ಲ ನಂತ ಬಿಟ್ಕೊಬೇಡ ನೀನು. ಹೋಗು ಮರ್ಯಾದಿಲಿ ಪಾತ್ರೆ ತೊಳೆಗೂ ಬೇರೆ ಬಟ್ಟೆ ಇಟ್ಕೊಂಡು. ಏನು ಮಾಡ್ಬಿಟ್ಟಿದ್ದೀನಿ ಇವಳಿಗೆ, ನಂಗೆ ಗಿರ್ತಾ ನಿಂತವಳೆ. ಅಜ್ಜಿ ಈ ಥರ ಎಲ್ಲ ಮಾತಾಡಬೇಡಿ ನೀವು ನನಗೆ. ಅಯ್ಯಯ್ಯ, ಯಾಕೆ ಹೆಂಗೆ ಮಗನ ಆಡ್ತಾ ಇದೆಯಾ? ಅಲ್ಲ ಕಣ್ರಿ, ಅವಳು ರಾಣಿ ಇಲ್ಲ, ಅವ್ರ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೋಗವಳೆ. ಹಾಂ, ಮನೆ ಕೆಲಸ ಎಲ್ಲ ಹಂಗೆ ಬಿತ್ತದೆ. ಹೋಗೋನ್ನ ಪಾತ್ರೆ ತೊಳೆಯವ ಅಂದರೆ ಹಿಂಗೆ ಇರ್ತಾ ನಿಂತವಳಲ್ಲ ಇವಳು. ಇದೇ ಕಲ್ತಿರೋದು ಇವಳು? ಹಾಂ ಹೇಳಿ. ನೋಡ್ತದ ಅಜ್ಜಿ ಅವಾಗಿಂದ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ನನಗೆ. ನಾನು ಅಮ್ಮನ ಜೊತೆ ಹೋಗ್ಬೇಕಿತ್ತು ಅಜ್ಜಿ ಮನೆಗೆ. ಅಲ್ಲಕಲ್ಲೇ, ಅದಕ್ಕೇನು ಬಂದದಕ್ಕೆ? ಹಾಂ, ಈಗ ತಾನೇ ಬಂದದ ಸಿಟಿಯಿಂದ ಓದ್ಕೊಂಡು. ಅದಕ್ಕೆ ಅದು ಮಾಡು ಇದು ಮಾಡು ಅಂತ ಅಂದರೆ ಅದಕ್ಕೇನು ಗೊತ್ತಾಗ್ತದೆ? ಹಾಂ, ಏನೋ ಅಪರೂಪಕ್ಕೆ ಹೋಗವಳೆ ರಾಣಿ ಅವ್ರ ಅಮ್ಮನ ಮನೆಗೆ. ಹೋಗು ಮಾಡೋಗು, ಇವತ್ತೊಂದು ದಿನಕ್ಕೆ ಮಾಡೋಕ್ಕಿಲ್ವ ನಿನಗೆ? ಆ ಮುಗಿ ಹಿಂಸೆ ಕೊಡ್ತಾ ಕೂತಿದೆಯಲ್ಲ ಪಾಪ. ಹಾಂ, ಅಳ್ತಾ ಕೂತದಲ್ಲ ಅದು, ಇದೆಯಾ ನೀನು ಕಲ್ತಿರೋದು? ಹೋಗು ಅದೇನು ಮಾಡೋಗು. ಅದು ಪಾಡ್ಕದಕ್ಕೂ ಇರಲಿ ಬಿಡು, ಎಷ್ಟು ದಿನ ಇರ್ತದೋ ಏನೋ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕುಂತದೆ ಅಲೆಯ. ಹಾಂ, ಅಂತ ಮುಗಿಗೆ ನೀನು ಒಂದಿನ ನಮ್ದಿಯಾಗಿರೋ ನಾನು ಬಂದಿರೋದಕ್ಕೆ ಹಿಂಗೆ ಹಿಂಸೆ ಕೊಡ್ತಿದ್ದೀನಿ ನೀನು? ಹಾಂ, ಏನು ಅನ್ನಕ್ಕಿಲ್ಲ ಅವಳು ರಾಣಿ ಬಂದರೆ. ಹಾಂ, ನನ್ನ ಮಗಳನ್ನ ಬಿಟ್ಬಿಟ್ಟೋದ್ರೆ ಹಿಂಗೆ ಅಳ್ಸೋರಲ್ಲ ಅಂತ ಅನ್ನಕ್ಕಿಲ್ಲ ಅವಳು. ಹೋಗು ಅದೇನು ಮಾಡೋಗು, ಸುಮ್ಮನೆ ಮಗಳೇ ನೀನು ನೋಡ್ಬೇಡ. ಅಲ್ಲ ಕಣ್ರಿ, ನೀವು ಹಿಂಗೆ ಮಾತಾಡ್ತಿರಲ್ಲ, ಯಾವ ಕೆಲಸಕ್ಕೆ ಹೋದಾಳವಳು? ಯಾವ ಕೆಲಸಕ್ಕೆ? ಸಾಕು ಕಂತೆ ಸುಮ್ಮನೆ. ಎಲ್ಲರೂ ಒಂದು ಕಡೆ ಒಳ್ಳೆ ಗಂಡು ನೋಡ್ಬಿಟ್ಟು ಮದುವೆ ಮಾಡ್ತೀನಿ ಕತೆ. ಕೆಲಸ ಕಳ್ಸಕ್ಕೆ ಕೂತಿದ್ದೀರಾ? ಎಂಥ ಕೆಲಸವಿಲ್ಲ ಏನೂ ಇಲ್ಲ. ನಾನು ಯಾರೇ ಫೋಟೋ ತರ್ಸಕ್ಕೆ ಕೂತಿಲ್ಲ, ನಾನು ಬ್ರೋಕರು, ಅವ್ನಿಗೆ ಹೇಳಿ ನಮಗೊಂದು ಒಳ್ಳೆ ಕಡೆ ನೋಡಪ್ಪ ಸಂಬಂಧ ಅಂತ. ಮದುವೆ ಮಾಡಿ ಕಳ್ಸಕ್ಕೆ ಬಿಟ್ಬಿಟ್ಟು ಇನ್ನು ಕೆಲಸಕ್ಕೆ ಬೇರೆ ಕಳ್ಸ್ಕೊಂಡು ಕೂತ್ಕೊ ನೀನು. ನೋಡ್ತತ್ತ ನೋಡು ಹೆಂಗೆ ಮಾತಾಡ್ತಿದ್ದಾರೆ ಅಂತ. ನನಗೆ ಈಗಲೇ ಮದುವೆ ಕಿತ್ವೆ ಎಲ್ಲ ಬೇಡ ತತ್ತ. ನಾನು ಅಪ್ಪಂಗೆ ಹೇಳ್ತೀನಿ, ಅಜ್ಜಿ ಈ ಥರನೇ ಹಿಂಸೆ ಕೊಟ್ಟರೆ ನನ್ನ ಮದುವೆ ಅಂತ. ಅಲ್ಲ ತತ್ತ, ನಾನು ಇಷ್ಟೆಲ್ಲ ಓದಿರೋದು ವ್ಯರ್ಥ ಆಗೋದಿಲ್ವ ತತ್ತ? ವೇಸ್ಟ್ ಆಗಲ್ವಾ? ನಾನು ಕೆಲಸ ಮಾಡಿದ್ರೆ ತಾನೇ ಯೂಸ್ ಆಗೋದು. ಇಲ್ಲಾಂದ್ರೆ ನಾನು ಯಾಕೆ ಇಷ್ಟೆಲ್ಲ ಓದಿ
ಅಜ್ಜಿಗೆ ಯಾಕೆ ಹಿಂಗೆಲ್ಲ ಆಡ್ತಾ ಐತೆ ಅಂತ. ಲೇ ಕೆಲಸ ಕಳಿಸ್ಬೇಕು, ಮದುವೆ ಮಾಡಬೇಕು, ಅದು ಅವ್ರ ಅಪ್ಪ ಅವ್ವ ಡಿಸೈಡ್ ಮಾಡಬೇಕು, ನೀನಲ್ಲ. ಹಾ, ಎತ್ತಿ ಒತ್ತಿ ಸಾಕಿ ಇಷ್ಟುದ ಬೆಳೆಸವ್ರೆ. ಅವ್ರ ಮಾತು ಕೇಳ್ದಾನೆ ನೀನು ನಿಂದೆ ಮಾಡ್ಕೊಂಡು ಕೂತಿದ್ಯಾ ಇಲ್ಲಿ. ಹಾ, ಅವ್ರ ಅಪ್ಪ ಅವ್ರ ಅವ್ವ ಕೂತ್ಕೊಂಡು ಮಾತಾಡಿ ಅವ್ರ ಕೆಲಸ ಕಳಿಸ್ಬೇಕು ಇಲ್ಲ ಮದುವೆ ಮಾಡಬೇಕು ಅವ್ರು ಡಿಸೈಡ್ ಮಾಡ್ತಾರೆ. ನೀನು ಯಾವಳ ಇದೆಲ್ಲ ಹೇಳಕ್ಕೆ? ಹಾ, ಅದ ನೀನು ಮುಗಿತಾವ ಮಾತಾಡೋದು? ಅವ್ರ ಅಪ್ಪ ಜೊತೆ ಮಾತಾಡೋರು ಇಲ್ಲ ಸುಮ್ಮನೆ ಒಂದೇ ಇರೋ ಮುಗಿನ ಜೊತೆ ಹಿಂಗೆ ಮದುವೆ ಅನ್ಕೊಂಡು ಹಿಂಗೆ ಮಾತಾಡೋರು? ಇದೇ ಕಲ್ತಿರೋ ಬುದ್ಧಿ ನೀನು. ಮೊದಲು ನೀನು ನೆಟ್ಟು ಬುದ್ಧಿ ಕಲಿ, ಆಮೇಲೆ ಮುಗಿಗೆ ಹೇಳ್ವೆ. ನೋಡು ನವ್ಯ, ಹೋಗೋ ರೂಮ್ ಹೋಗವ, ಅದೇನು ಮಾಡೋಗವ. ಸರಿ ತಾತ, ನಾನು ರೂಮಲ್ಲಿ ಇರ್ತೀನಿ. ಅಲ್ಲ ಕಲ್ಲೆ, ಆ ಬೆಣ್ಣು ರಾಣಿ ಇಷ್ಟು ದಿನ ಎಲ್ಲ ಮಾಡ್ಕೊಂಡು ಹೋಗ್ತಿಲ್ವಾ? ಒಂದಿನ ಮಾಡೋಕ್ಕಾಗ್ದಾನೆ ನೀನು ಆ ಮಗಿನ ಜೊತೆ ಜಗಳ ಆಡಕ್ಕೆ ನಿಂತಿದೆಯಲ್ಲ, ಇದೇ ಕಲ್ತಿರೋದು ನೀನು? ಅಲ್ಲ ಕಣ್ರಿ, ಬಂಗಕಲ್ಲಿ ಅಂತ ಹೇಳೋದ ತಪ್ಪಂದ್ರೆ? ಏನು ಸಣ್ಣ ಹೆಣ್ಣು ಅವಳು? ಈಗ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಾಗಿರೋ ಮಗಳಿಗೆ ಒಂದು ಪಾತ್ರೆ ತೊಳಿ ಅಂತ ಹೇಳೋದ ತಪ್ಪಂದ್ರೆ? ಓ ಸರಿ ಬಿಡಿ, ನೀವೆಲ್ಲ ಹಿಂಗೆ ತಲೆ ಮೇಲೆ ಕೂತ್ಕೊಂಡೆ ಅವಳು ಸಣ್ಣ ಪುಟ್ಟಕ್ಕೆ ಹಿಂಗೆ ಗಿರ್ಚ್ಕೊಂಡು ನಿಂತಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ಕಾಣೆ ಕಣವ ಕಾಣೆ. ನಿನ್ಗೆ ಯಾರು ಹೇಳೋರು? ಯಾವ ಅವಳಿ ಮಗ ಹೇಳೋಕ್ಕಾಗ್ದು ಹೇಳಿ ನಿನಗೆ? ಓ ದೇವ್ರೆ, ನಿಂದೇ ನೀನೇ ದೊಡ್ಡ ಮಾರಾಣಿ ನೋಡಿ ಮನೆಗೆ. ನಿನಗೆಲ್ಲ ಆಗ್ಬಿಡ್ಬೇಕು, ನೀನು ಹೇಳ್ದಂಗೆ ಆಗ್ಬಿಡ್ಬೇಕು ಎಲ್ಲ. ಥೂ, ಅಲ್ಲ ಮುಗಿ ಹೆಂಗೆ ಹಿಂಸೆ ಕೊಟ್ಕೊಂಡು ಹೊಳ್ಸ್ಕೊಂಡು ನಿಂತಿದ್ಯಲ್ಲ, ಏನು ಹೇಳೋದು ನಿನಗೆ? ನೀನು ಮಾಡೋಕೆ ಬದಲು ಬಂಗವ, ಇಷ್ಟೊತ್ತಾಯ್ತು ಹೊಟ್ಟೆಗೆ ಇಟ್ಕೊಟ್ಟಿಲ್ಲ ಇನ್ನೂ ಇವಳು ಆ ಮುಗಿ ಹೇಳ್ತಕ್ಕ ನಿಂತವಳೆ. ಥೂ, ಕರ್ಮ ಆಗೋದಿಲ್ಲ ಕಣಪ್ಪ ನಮಗೆ. ಅಯ್ಯಯ್ಯ, ಅದೇನ್ರಿ ಎಷ್ಟು ಮಾತಾಡೋದು ನೀವು? ಒಳ್ಳೆ ಕತೆ ಆಯ್ತು ಕಂತೆ, ನಡಿ ಮಾಡಿ ಮಡಗಿನ ಕಂತೆ ಹಾಕೊಟ್ಟು ತಿನ್ನಡಿ. ಓ ದೊಡ್ಡ ಮಾತಾಡ್ತಾನೆ ನಿಂತವನಿಲ್ಲಿ. ಅಲ್ಲ ಭಂಗ ಮಾಡು ಅಂತ ಹೇಳೋದೇ ತಪ್ಪ? ಹಿಂಗೆ ಇರ್ಸ್ಕೊಂಡು ನಿಂತವಳಲ್ಲ ಇವಳು. ಅಯ್ಯೋ ದೇವ್ರೆ, ಹೋಗು. ಹೋದ್ಮನೆ ನೀನು ಆಡ್ಕೊಂಡು ನಿಂತ್ಕೊಂಡ್ರೆ ಅತ್ತೆ ಅನ್ಸ್ಕೊಂಡವಳು ಸುಮ್ಮನದಳ, ಏನೋ ಒಂದು ಮಾತಾಡಕ್ಕಿಲ್ವಂಗಾರೆ? ಓ, ನಾನು ಇಲ್ಲೇ ಕಲ್ತ್ಕೊಳ್ಳಿ ಅಂತ ಬುದ್ಧಿ ಹೇಳಕ್ಕೆ ಬಂದರೆ ತಾತನ ಮೊಮ್ಮಕ್ಕಳು ಸೇರ್ಕೊಂಡು ನನಗೆ ಬುದ್ಧಿ ಹೇಳ್ತಾರಲ್ಲ. ಬರಲಿ ಅವಳು ರಾಣಿ, ಮೊದಲು ನಿನ್ನ ಮಗಳಿಗೆ ಬುದ್ಧಿ ಕಲಿಸು, ಆಮೇಲೆ ಅದೇನು ಮಾಡಿವೆ ಸುತ್ಕೊಂಡು ನಿಂತ್ಕೊಬೇಡ ಅಂತೀನಿ ಅವಳಿಗೆ. ಅಯ್ಯೋ ದೇವ್ರೆ, ಹೋಗು. ಮೊದಲು ಮದುವೆ ಮಾಡ್ಬೇಕು ಇವಳಿಗೆ, ಹಿಂಗೆ ಬಿಟ್ರೆ ನಮ್ಮ ಕೈ ಸಿಗೋದಿಲ್ಲ ಇವಳು. ಲೇ ಊರ್ಮಿಳ, ಬಾರೆ ಹಾಕೊಳ್ಳು, ಹೊಟ್ಟೆ ಸಿತಾನೆ. ಅಯ್ಯೋ ನಿನ್ನ ಮನ್ಕಾಯೋಗ ಹೋಗು. ಅಯ್ಯೋ ಬಂದೆ ಇರಿ.